ಇರಲ್ಲ, ಹೋಗ್ತೀನಿ ಮನೆಯಾಗೆ, ಹೋಗ್ತೀನಿ, ನಾನು ಇರಲ್ಲ ಈ ಮನೆಯಾಗೆ. ಹೋಗಿ ಅವಾಗಿಂದ ಬರೀ ಅದನ್ನ ಹೇಳ್ತಾ ಇದೀಯ. ಹೋಗು ಹೋಗು, ನಾನು ಬೇಡ ಅಂದ್ರೆ ಕೇಳೋ ನಿನ್ನ, ಹೋಗು. ಎಲ್ಲ ಗೊತ್ತಾಗುತ್ತೆ ಮನೆಯಾಗೆ ಯಾರು ಮಕ್ಕಳಿಲ್ಲ ಅಂತಾರಲ್ಲ, ಅವಾಗ ಗೊತ್ತಾಗುತ್ತೆ. ಮಕ್ಕಳಿಲ್ದವರಿಗೆ ಗೊತ್ತು ಅದು ಏನು ಕಷ್ಟ ಅಂತ. ನೀವು ಇದು ಕೊಟ್ಟು ನಮಗೆ ಹಿಂಗೆ ಮಾಡ್ತೀರಲ್ಲ ಮ್ಯಾಮ್, ನನಗೆ ಎಷ್ಟು ಬೆಳಗ್ಗೆಯಿಂದ ನೋವು ಅಂತ ಇದ್ದೀನಿ ಗೊತ್ತೇ. ಅದು ಇದು ಹಚ್ಕೊಂಡು ಹೆಂಗೋ ವಾಸ್ ಮಾಡ್ಕೊಂಡೆ, ಏನು ಮಾಡೋಣ. ಅಷ್ಟು ಉರಿ ಉರಿ ಉರಿ. ಇವಾಗ ಹೆಂಗೋ ಸ್ವಲ್ಪ ಉರಿ ಕಡಿಮೆ ಆಯಿತು. ನೀನು ತಿರ್ಗಿ ಮಾತಾಡ್ತಿದ್ರೆ ನಾನು ತಿರ್ಗಾ ಪೆಳಿಕಿಕ್ ಹಾಕ್ಬೇಕಾಗುತ್ತೆ. ಹೋಗ್ತೀಯಾ? ಮನೆ ಬಿಟ್ಟು ಹೋಗೋದು ಕಲಿ, ಸುಮ್ಮನೆ ಮಾತಾಡ್ಬೇಡಿ ಸರಿನಾ? ಹೋಗು ಮನೆ ಬಿಟ್ಟು ಹೋಗು. ಹೋಗ್ತೀನಿ, ನನಗೆ ಗೊತ್ತಾಯ್ತು. ನಾನು ತಿರುಗಿ ಮನೆಯಾಗೆ ಬರೋಲ್ಲ, ನಾನು ಅಲ್ಲೇ ಇರ್ತೀನಿ. ಹೋಗಿ ನಮ್ಮ ಅಕ್ಕ ಎಂತೈ ಅವರೇ ನಿಮ್ಮ ಮಕ್ಳು ಹೇಳು. ಬರೀ ಹೇಳೋದೆ, ಅವಾಗಿಂದ ಒಂದು 23 ಸತಿ ಹೇಳ್ತಾ ಇದ್ದಾಳೆ. ಹೋಗ್ಲಿಲ್ಲ ಅಂದರೆ ನಾನೇನೆ ನನ್ನ ಕ್ಷಣ ನೋಡಿ ನಾನಿಂದ ಹೊರಕ್ಕಾಗ್ತೀನಿ. ನೋಡ್ತೀನಿ, ನಾನು ಕ್ಷಣ ನೋಡ್ತೀನಿ, ನೋಡಿ ಹೋಗ್ಲಿಲ್ಲ ಅಂದ್ರೆ ನಾನೇ ಬ್ಯಾಗ್ ತೆಗೆದು ಎಸಿತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮನೆ ಬಿಟ್ಟು ಹೋಗ್ತಾ ಇದೆಯಾ, ಹೋಗಮ್ಮ ಹೆಂಗತ್ತ ಗೌರವಾಗಿ ಹೋಗ್ತಾ ಇದೆಯಾ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಹೋಗ್ತೀನಿ ಎಂಬುದ್ರಾಗೆ ಇದ್ದಾಳೆ. ಹೋಗ್ಲಿಲ್ಲ ಅಂದ್ರೆ ನಾನೇ ತೆಗೆದು ಹೊಡಿತೀನಿ, ತೆಗೆದು ಎಸ್ದು ಬಿಡ್ತೀನಿ ಹಸಿಕ್ಕಿ. ಏನು ಪದ್ಮ, ನಿಮ್ಮ ಹುಡುಗರ್ದು ಎಲ್ಗೂ ಮುಗ್ಯಲ್ವಲ್ಲೇ? ಏನು ಮಾಡೋಣ, ನಮ್ಮ ಕರ್ಮ ರೀತಕ್ಕ, ಏನು ಮಾಡೋಣ, ಮನೆ ಬಿಟ್ಟು ಹೋಗ್ತಾಳಂತೆ. ಅದಕ್ಕೇನೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ. ಹೋದ್ರೆ ಸಾಕಾಗೈತೆ, ಹಂಗೆ ನೆಮ್ಮದಿಯಾಗಿರ್ತೀವಿ, ನಾನು ನನ್ನ ಗಂಡ ನೆಮ್ಮದಿಯಾಗಿರ್ತೀವಿ. ರೊಕ್ಕ ಎಂತಕ್ಕೆ ಹೋಗ್ತಾಳಂತೆ. ಹೋಗ್ಲೇಳ, ರೊಕ್ಕ ಎಂತಕ್ಕೆ ಹೋಗ, ರೊಕ್ಕ ಎಂತಕ್ಕೆ ಚೆನ್ನಾಗಿರ್ಲೇಳು. ಬೇಡ ಅಪ್ಪ ಅಮ್ಮ ಬೇಡ ಮ್ಯಾಮ್, ಬೇಡ, ಹೋಗಿ ಚೆನ್ನಾಗಿರ್ಲೇಳು. ಹೋಗ್ತೀನಮ್ಮ, ಹೋಗ್ತೀನಿ ನಾನು, ಸುಮ್ಮನಿರು, ನೀನು ಮಾತಾಡಬೇಡ. ಯಪ್ಪ ಏನು ಅಟ್ಗಾರೆ ಈ ಹುಡುಗರು, ಹೇಳಿರೋದು ಒಂದು ಈಟು ಹೊರ್ತ್ಕೊಂಬಲ್ಲಲ್ಲಿ ಯಾಕೆ ಹೇಳ್ತಾ ಇದ್ದಾರೆ, ಏನು ಎತ್ತ ಒಂದು ಈಟನ್ನು ಅರ್ಥ ಮಾಡ್ಕೊಂಬಲ್ಲ. ಯಪ್ಪ 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 ಯಪ್ಪ, ನಮಗೆ ಹೇಳಿ 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 ಸಾಕಾಗುತ್ತಮ್ಮ. ಹೋಗ್ಲಿ ಸುಮ್ಮನಿರು, ರೊಕ್ಕ ಎಂತಕ್ಕೆ ಹೋಗಿ ಒಂದು 2 ದಿನ ಇರಲಿ. ಹೋಗ್ಲಿ ಸುಮ್ಮನಿರು, ಹೋದ್ರೇ ಗೊತ್ತಾಗೋದು. ಹೋಗ್ಲಿಲ್ಲ ಅಂದರೆ ಗಳಪ್ಪ ಇಲ್ಲೇ ಇದ್ದು ಉಂಡ್ಕೊಂಡು ಅಲ್ಲಿ ಹೋಗಿ ಕನ್ನಡ ಮನೆಯಾಗ ಇದ್ದು ಅವ್ರು ತಗೊಂಡ್ಸ್ಕೊಂಡು. ಈಗ ಯಾರ ಮನೆಯಾಗ ಯಾರು ಇಕ್ಕೆಮಲ್ಲ ಪದ್ಮ, ನೀನು ಹೇಳ್ತೀನಿ ಇಕ್ಕೆಂಬ್ತಾರೆ. ಅವ್ರ ಮನೆಯಾಗ ಅತ್ತೆ ಎಲ್ಲ ಇರ್ಬೇಕಾದ್ರೆ, ಅತ್ತೆ ಮಾಮ ನನ್ನ ಗಂಡ ಎಲ್ಲ ಇರ್ಬೇಕಾದ್ರೆ ಅವರೆಲ್ಲ ಎಲ್ಲಿ ಇಕ್ಕೆಂಬ್ತಾರೆ. ಏನೋ ಪ್ರೀತಿ ವಿಶ್ವಾಸಕ್ಕೆ ಏನಾನ ಪ್ರೀತಿಯಿಂದ ಬಂದವಳೆ ಅಂತ ಏನೋ 2 ದಿನ ನೋಡ್ಕೋಬೋದು, 3 ದಿನ ನೋಡ್ಕೋಬೋದು, ಬೇಡ ಒಂದು ವಾರ 15 ದಿನ ನೋಡ್ಕೋಬೋದು, ಬೇಡ ಒಂದು ತಿಂಗಳು ನೋಡ್ಕೋಬೋದು. ತಿಂಗಳು ಆಗ್ತಿದ್ದಂಗೆ ಅವ್ರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ತಿಂಗಳು ಸುಮ್ಮನಿರೋ, ಒಂದು ವಾರ 15 ದಿನಕ್ಕೆ ಬೇಜಾರಾಗುತ್ತೆ ಯಾರಿಗೇ ಆಗಲಿ. ಯಾರ ಮನೆಗಾನ ಒಂದು ತಿಂಗಳು 15 ದಿನ ಇದ್ದಾರೆ ಅಂದರೆ ಬಿಡತ್ತೆ, ಇವ್ರು ಏನು ಯಾವ ಬರ್ತಾರೆ ಅಂತ ಬೇಜಾರಾಗ್ಬಿಡುತ್ತೆ. ಏನೋ ಅಪರೂಪಕ್ಕೆ ಒಂದಿನ ಹೋಗ್ಬೇಕು, 1 ದಿನ 2 ದಿನ 3 ದಿನ ಅಷ್ಟೇ. ಅಷ್ಟು ಬಿಟ್ಟರೆ ಯಾರೂ ಆಗಲ್ಲ. ನಮ್ಮ ಮನೆ ನಮಗೆ ಲೇಸು, ಎಲ್ಲೋ ಇರೋಕ್ಕಾಗಲ್ಲ. ಸುಮ್ಮನೆ ಹೋಗ್ಲೇಳು. ಹೇಳೋರು ಅಕ್ಕ ಎಂಬ್ತಾಳೆ. ಅಕ್ಕ ಇನ್ನಂತೂ ಬಿಟ್ಕೊಡಲ್ಲ ಕಣಮ್ಮ. ಏನಂತ ಇರಲ್ಲ, ಹೋಗ್ತೀನಿ ನಾನು, ಇರಲ್ಲ ನಾನು ಹೋಗ್ತೀನಿ ಅಂತ ಅಂಬಾದ್ರಾಗೆ ಅತ್ಲಾಗಿತ್ಲಾಗ ಓಡಾಡ್ತಾ ಇದ್ದಾಳೆ. ನಾನು ಕ್ಷಣ ಹೋಗ್ಲಿಲ್ಲ ಅಂದರೆ ನಾನು ಬ್ಯಾಗ್ ತೆಗ್ದು ಹೊರಕ್ಕೆ ಅಷ್ಟು ನಡಿ ಅಂತ ಗದ್ಮುತ್ತೀನಿ. ಇಲ್ಲೆಲ್ಲೆಲ್ಲೂ ಇಕ್ಕೆಮಲ್ಲ ಗದ್ಮುತ್ತೀನಿ. ಇಲ್ಲೆಲ್ಲಾನ ಬಾ ಹೇಳಿದ್ಯಾ, ನೀನು ಬ್ಯಾಗ್ ತಗೊಂಡು ಹೋಗ್ಲಿಲ್ಲ ಹಸಿಕ್ಕೆ ಅಂದ್ರೆ ನಾನು ಸಣ್ಣ ನೋಡ್ತೀನಿ. ನಾನು ಸಣ್ಣ ನೋಡಿ ಏನು ಮಾಡ್ಬೇಕ ನಾನು ಅದನ್ನು ಮಾಡ್ತೀನಿ. ಎಷ್ಟು ಒಳ್ಳೆ ಮಾತನಾಗ ಹೇಳಿ ಚೆನ್ನಾಗಿರ್ತಾಳೆ ಅಂತಂದ್ರೆ ಹೇಳೋನು ನಮ್ಮ ಅಕ್ಕ ಅಂತಾಳೆ. ನಮ್ಮ ಅಕ್ಕ ಕರಿಬೇಕು ಅಂತಾಳೆ. ಅವ್ರ ಅಕ್ಕ ಹೆಂಗೆ ಕರೀದಿಲ್ಲದಕ್ಕೆ ಇವಾಗ ಹೋಗ್ತೀನಿ ಅಂತ ಇದ್ದಾಳೆ. ಅವರು ಬರಲೇಳು, ನಮ್ಮ ಅಕ್ಕ ಇನ್ನೂ ಅವರು ಬರಲೇಳು ಅಂತಾಳೆ. ಎದ್ದಾಗಿಂದಲೂ ಅವರು ಹೋಗ್ತಾ ಇರಲಿ. ನಮ್ಮ ಅಕ್ಕ ಕರಿಬೇಕು, ನೀವು ನಮ್ಮ ಅಕ್ಕ ಕರಿಬೇಕು. ಬೇಡ ಸುಮ್ಮನಿರು, ಕರೆಯೋದು ಬೇಡ. ಇವಳನ್ನ ಕಳು ಸುಮ್ಮನೆ 1 2 ದಿನ ಹೋಗ್ಲೇಳು. ಸುಮ್ಮನೆ ನೀನು ಹೋಗ್ಬೇಡ ಕಣಮ್ಮ ಅಂತ ಯಾತಿ ಹೇಳ್ಬೇಡ, ಹೋಗ್ಲೇಳು ಸುಮ್ಮನಿರು. ಹೋಗಿ ಅಲ್ಲಿ ಇರಲಿ ಅವಳು, ಹೋಗಳನ್ನ ಬೇಡ ಅನ್ಬೇಡ. ಇಲ್ಲ ನಾನು ಯಾತಕ್ಕೆ ಬೇಡ ಅಂತೀನಿ ತಗ, ನಾನು ಬೇಡ ಗಿಡ ಅಂತ ಯಾತ ಹೇಳಕ್ಕೆ ಹೋಗಲ್ಲ. ಹೋಗ್ಲೇಳು, ನಾನೇ ಕಳ್ಸೋಣ ಅಂತಿದ್ದೆ. ನಾನೇನು ಸರಿಯಾಗಿ 4 ತೀಡಿ ಒಳಗೆ ಹೊರಕ್ಕೆ ಬ್ಯಾಗ್ತಾನೆ ಎಸೆಯೋಣ ಅಂತಿದ್ದೆ. ಅದಕ್ಕೆ ಇವಾಗ ಅವಳೇ ಹೋಗ್ತೀನಿ ಅಂತ ಇದ್ದಾಳೆ. ಸುಮ್ಮನೆ ಯಾಕೆ ಹೋಗ್ತಾಳೆ ತಡೆ, ಯಾಕೆ ಅದಾಗಿಂದ ಒಂದು 25 ಪಟ್ಟೆ ಹೇಳಿಳು. ನಾನು ಇರಲ್ಲ, ಹೋಗ್ತೀನಿ ಅಂತ ಹೋಗ್ತಾಳೆ. ತಿರ್ಗಿ ಹಿಂಗೆ ಅತ್ಲಾನ ಅದೇ ಹೋಗ್ತಾಳೆ. ಇರಲ್ಲ ನಾನು ಹೋಗ್ತೀನಿ ನಾನಂತೂ ಇಲ್ಲಿರಲ್ಲ ಅಂತ ಹೋಗ್ತಾಳೆ. ತಿರುಗಿ ಬರ್ತಾಳೆ, ಹೋಗ್ತಾಳೆ. ಹಿಂಗೆ ಮಾಡಿದ್ರೆ ಯಾರು ಕೇಳ್ತಾರೆ ಇವಳವ? ಇವಳು ಏನಂದ್ರು ಒಳ್ಳೆ ಬುದ್ಧಿ ಇಲ್ಲ ಇವಳು ತಗೆ. ಹೋಗಿ ಅಲ್ಲೆಲ್ಲ ನಾವು ತಗೆ ಅನ್ಭವಿಸ್ಕೊಂಡು ಅಕ್ಕ ತಂಗಿರೋ ಅಂತ ಇಟ್ಕೊಂಡು ಇರಲಿ, ಇದ್ದು ಬರಲಿ ಗೊತ್ತಾಗುತ್ತೆ. ಇದು ಬಂದರೆ ಕಷ್ಟ ಸುಖ ಅನುಭವಿಸ್ಬೇಕು. ಯಾರನ ಒಂದು ಮಾತು ಅನ್ಬೇಕು ಅವ್ರ ಮನೆಯಾಗ, ಅಂದಾಗ ಗೊತ್ತಾಗುತ್ತೆ. ನಾನು ಶನಸಿದ್ದು ಹೋದ್ರಮ್ಮ ಇವತ್ತು ಹೋಗಿ ಹೆಂಗನ ಅಲ್ಲೇ ಇರ್ತೀವಿ, ಈ ಪಟ್ಟು ಬರಲ್ಲ, ಇನ್ನೊಂದು ವಾರ ತಕ್ಕನ ಬರಲ್ಲ ಅಂತ ಹೇಳೋದು. ಹೊಲ್ದಾಗ ಕೆಲಸ ಆತನ ಐತೆ, ಇನ್ನೆಲ್ಲೂ ಬರಲ್ಲ ಈ ಪಟ್ಟು ಅಂತ ಹೇಳೋದ್ರಮ್ಮ. ಇವತ್ತೆಲ್ಲ ಓದು. ಇಲ್ಲಿಗೂ ಬಂದಿರಲಿಲ್ಲ ನಾನು ಮಾಡ್ಲಕ್ಕಿ ಒಯ್ದು ಜಾಕೆಟ್ ಪೀಸ್ ಇತ್ತು ಒಂದು ಚೆನ್ನಾಗಿ ಕಿವನಿದು ಬಟ್ಟೆ ತಂದಿದ್ದೊಂದು ತನ್ನಾಗ ಹರಿಸ್ಕೊಂಬಂದಿದ್ದೆ. ನಾನು ಹರಿಸ್ಕೊಬನ ಅಂತಲೇ ಅದನ್ನು ಬ್ಲೌಸ್ ಪೀಸ್ ಇಕ್ಕಿ ನಾನು ಮಾಡ್ಲಕ್ಕಿ ಒಯ್ದು ಕಳಿಸ್ತೀನಿ. ಅದಕ್ಕೇನೆ ನಮ್ಮ ಅಕ್ಕನೂ ಕರಿ, ನಮ್ಮ ಅಕ್ಕಗೂ ಮಾಡ್ಲಕ್ಕಿ ಒಯ್ಯಿ ಅಂತ ತಿರ್ಸಿಟ್ಟು ಬಂದೈತಿ.
ಹಂಗೆ ಅವಾಗಲೇ ಒಂದಿಟ್ಟು ಬಾ ಇದಾಗೈತಿ ಅಂತ ಇದಾಗಿತ್ತು. ಯಾವ ನನ್ನ ಕರ್ಕೊಂಬಂದು ಅವಳು ಮಾಡ್ಲಾಕಿ ಒಯ್ದು ಎಲ್ಲ ಇದು ಮಾಡಿದ್ನ. ಅದಕ್ಕೆ ನೋಡಿ ನಮ್ಮ ಅಕ್ಕ ಒಯ್ಯಲ್ಲ ನೀನು, ನಮ್ಮ ಅಕ್ಕನೂ ಕರಿ, ಅವಳು ಬರಲಿಲ್ಲ, ನಮ್ಮ ಅಕ್ಕನೂ ಕರಿ ಅಂತ ಅವಳು. ಕರಿಯೋದು ಬೇಡ, ಬಡ್ಕೊಂಬದ್ ಬೇಡ, ಸುಮ್ಮನೆ ಅವಳನ್ನ ಕರಿತಿ. ಒಂದು ದಿನ ಕಷ್ಟ ಸುಖ ಅಂದ್ರೆ ಏನು ಅಂತ ಅನ್ಭವಿಸ್ಬೇಕು. ಅನ್ಭವಿಸಿರೆ ಗೊತ್ತಾಗೋದು. ಸುಮ್ಮನೆ ಕರೆಯೋದು ಬೇಡ, ಯಾತ ಬಿಡ, ಸುಮ್ಮನೆ ಏನೇನ ಮಾಡ್ಕೊಂಬಿಡವಳು. ಕರೆಯಕ್ಕೆ ಹೋದ್ರೆ ಈಗ ಅಳಪ್ಪ ಮ್ಯಾಕ್ ಹೋಗ್ತಾಳೆ ಅವಳು. ಬಂದ್ಲು ನಮ್ಮ ತಕ್ಕೆ ಅಂತ. ಇಲ್ಲ, ಇವಾಗ ಅವಳನ್ನ ಇವಳನ್ನೇ ಕಳಿಸ್ಬೇಕು ಅಂತ ಇದೀನಲ್ಲಿ, ಬಿಡಲ್ಲ, ಕಳಿಸ್ತೀನಿ. ಇವಳು ಮನೆಗೆ ಇಕ್ಕಮಲ್ಲ, ನಾನು ನಮ್ಮ ಯಪ್ಪ ಇಬ್ಬರು ನಿಮ್ಮನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಇವಳಿದ್ರೆ ದಿನ ತಿಂಡಿ ಮಾಡಬೇಕು, ತಿಂಡಿ ಮಾಡು ಅಂತಾಳ್ರಿ ತಮ್ಮ. ನೋಡು, ತಿಂಡಿ ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ, ತಲ್ಲವು. ಅದಕ್ಕೇನೆ ಸುಮ್ಮನೆ ಸರಿಯಾಗಿ ಹೇಳಿ ಕಳಿಸ್ಬೇಕು, ಸುಮ್ಮನಿರು. ಒಂದು 2 ದಿನ ಇದ್ರೇ ಮತ್ತೆ ಅನುಭವಿಸ್ಬೇಕೆಲ್ಲ, ಯಾರು ಹೆಂಗೆ ಅಂಥ ಜನ ಹೆಂಗೆ ಹೊರಗಿನ ಜನ ಅಂತ ಕೋಪರ್ಬೇಕು. ಸುಮ್ಮನಿರು. ನೀವೇನು ಒಂದಿನ ಸಾರು ಮಾಡ್ಕೊಂಡ್ರೆ 2 ದಿನ ನುಂಗ್ತೀರಾ, ಒಂದಿಟ್ಟು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹೋಗ್ಬಿಡ್ರಿ ಸುಮ್ಮನೆ ಇಬ್ಬರೊಳಗೆ ಬದುಕಿ ಅಷ್ಟೇ. ಇವರೆಲ್ಲ ಯಾವುದೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವಳಿದ್ರೆ ಒಟ್ಟು ಇಲ್ಲ ತಲ್ಲ, ಸುಮ್ಮನೆ ಕಳಿಸಿ ಇವತ್ತು ಒಂದು 2 ದಿನ ಹೋಗ್ಲಿ ಅವ್ರ ಅಕ್ಕ ಇಂತಾಗಿ. ಅದೇ ಬೇಡ ಅಂತಾಳೆ ನಮ್ಮಮ್ಮಯ್ಯ, ಹಿಂಗಂದ್ರೆ ಅಂತ ಅಂದ್ಕೊಂಡವಳೆ. ನಾನು ನಮ್ಮ ಇವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಸ್ವಾತಿ ಅಕ್ಕರ ಮನೆಗೆ ಹೋಗ್ತೀನಿ ಅಂತ ಅಂದರೆ ಬೇಡ ಅಂತಾರೆ ತಮ್ಮಮ್ಮಯ್ಯ ಅಂತ, ಬೇಡ ಅಂತ್ಕೊಂಬತ್ತೆ ಅಂತ. ಹೋಗ್ಲಿ ಅವಳಿಗ, ಇವಳಿದ್ರೆ ದಿನ ತಿಂಡಿ ಮಾಡ್ಬೇಕು, ಅದು ಮಾಡಿ ಇದು ಮಾಡು, ನೀನು ಅನ್ನ ಸಾರು ಮಾಡ್ತೀವಿ ಕಾಲ ಅಂತಾಳೆ. ನಾವೀಗ ಏನೋ ಮಾಡ್ಕೊಂಡು ಉಣ್ಕೊಂಡು ನಾನು ನನ್ನ ಗಂಡು ಹೋಗ್ತೀವತ್ತೆ ಹೆಂಗನ. ಅವಳಿದ್ರೆ ಬಲ್ತಲ್ಲ, ಸುಮ್ಮನೆ ಹೋಗಿ ಅವ್ರ ಮನೆಯಾಗ ಇಟ್ಕೊಂಡು ಅವ್ರ ತಗ ಅನ್ನಿಸ್ಕೊಂಡು ಅವ್ರ ತಗ ಯಾತನ ಒಂದು ಮಾತು ಕೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಬ್ಲಿ. ಅವಾಗ ಗೊತ್ತಾಗುತ್ತೆ, ಅವಾಗ ಗೊತ್ತಾಳೆ ಅವಳೆ ಅವಳೇನು. ಅದಕ್ಕೆ ಹೋಗಲಿ ಸುಮ್ಮನೆ, ಹೋಗಿ 1-2 ದಿನ ಅನುಭವಿಸ್ಬೇಕು. ದೂರ ಇದ್ದರೆ ಅಯ್ಯೋ ನಮ್ಮ ಅಕ್ಕ ಒಳ್ಳೆಯಳು ಅಂತಾಳೆ. ಅಕ್ಕ ಎಂತಾಳು ಅಂಬದು ಗೊತ್ತಾಗಬೇಕಂದ್ರೆ ಅಕ್ಕನ ಮನೆಗೆ ಹೋಗಿ ಇರ್ಬೇಕು 2 ದಿನ ಇದ್ದರೆ ಗೊತ್ತಾಗುತ್ತೆ ಅಕ್ಕ ಎಂತಾಳು, ನೋಡ್ತಾಳೋ ಇಲ್ವ, ನಾನು ನೋಡ್ಕೊಂತಾಳೋ ಇಲ್ವ ಅಂತ ಗೊತ್ತಾಗುತ್ತೆ. ಬೇಡ ಅಂದ್ಬಿಡ, ಸುಮ್ಮನೆ ಕಳಿಸು ಹಸಿಕಿ, ಹೋದ್ರೆ ಸಾಕಾಯ್ತತ್ತ. ನೋಡಿ ನೀನು ತನ್ನವೇ ತಪ್ಪೋತತ್ತ ಬಿಡ್ಕೊಂಡು ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂಡ್ರೆ ಕಾಣತ್ತೆ, ಹೋದ್ರೆ ಸಾಕತ್ತ ಅಂತ ಅಂದ್ಕೊಂಡಿದ್ದೀನಿ. ಅವಳು ಬೇರೆ ಮಾತಾಡ್ತಿದ್ಲಿ ಎದ್ದಾಗ, ಅವಾಗ ಬೇರೆ ಸರಿಯಾಗಿ ಬೈದಿದ್ದೀನಿ. ನೀನು ಹೋಗಿ ಅವಳು ಕೊಟ್ಟೇನೇ ಹೋಗಿ ಕರ್ಕೊಂಡು ಹೋಗಿ ನನ್ನ ಮಗಳನ್ನ ಅಂತ ಸರಿಯಾಗಿ ಬೈದಿದ್ದೀನಿ. ಆ ಜೀವಿತನ ಕಂಡ್ರೆ ಆಗಲ್ತು, ಅವಳಿಗೆ ಎಂತ ಒತ್ತು ಬರುತ್ತಮ್ಮ ಯಪ್ಪ. ಎಷ್ಟು ಶಾಪ ಹಾಕಿದ್ದೀನಿ ಅಂದರೆ ನಿಜವಾಗ್ಲೂ ರೀತಕ್ಕ ನಂದು ಅರ್ಧ ಶಾಪ ತಟ್ಟಿರುತ್ತೆ ಅವಳಿಗೆ. ಯಪ್ಪ ಅಷ್ಟು ಮದುವೆಯಾಗಿ ಬಂದಿದ್ದಲ್ಲ ಅವರು ಹಂಗೆ ಅಂತೆ, ಯಾರ ಅವರು ಚಂದಾಗ ಶಾಪ ಹಾಕೋ ಯಾರಂತೆ, ಚಂದಕ್ಕ ಅಂತಾರಂತ ಅವರು. ಅಯ್ಯಪ್ಪ ದೇವ್ರೆ, ಅವ್ರಂತ ಹಂಗಿಂಗಂದಿಲ್ಲ ಅಂತೆ. ನಮ್ಮ ಅದೃಷ್ಟನೂ ನಮ್ಮ ವೃತ್ತ ಹೇಳ್ತಾರಲ್ಲ, ಅವರಂತೂ ಬಂದಿದ್ರು ಇಲ್ಲಿ ಹಂಗೆ ಶಾಪ ಹಾಕೋಗಿಲ್ಲ. ನಾವು ಹುಡುಗಿನ ಪಾಪ ಯಾವುದೋ ಒಂದು ಅವ್ರ ಮನೆಯಾಗೆ ಕೈ ಕಾಲೆಲ್ಲ ನಾವು ಓಡಾಡಕ್ಕೆ ಬರ್ತಿರ್ಲಿಲ್ಲ ಅಂತ ಹುಡುಗಿ ಇತ್ತಂತೆ. ಅಂಥ ಹುಡುಗಿಗೆ ಸರಿಯಾಗಿ ಅಯ್ಯ ಅನ್ಸಿಲ್ಲಂತೆ, ಅಷ್ಟಿಷ್ಟು ಶಾಪ ಹಾಕಿಲ್ಲ ಅಂತ ಅವರು ಹಂಗೆ ಅಂತೆ, ಬಾಯಿಗೆ ಬಂದಂಗೆ ಬೈದೋಗ್ಯವ್ರೆ ಅಂತೆ. ಮತ್ತು ನಾನು ಆಗ್ತಾಯಿದ್ದೀನಲ್ಲ, ಅವಳಿಗೆಗಳಮ್ಮ ನನಗೆ ಇವಾಗ ಹೆಂಗೆ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳಿಗೆ ಏನು ಚಂದಕ್ಕೆ ಅನ್ಭವಿಸ್ಬೇಕು. ಈಗ ಮಾಡಿರೋ ಕರ್ಮ ಐತಲ್ಲ, ಅದು ಯಾರನ್ನೂ ಬಿಡಲ್ಲ, ತಡಿ ನೋಡು. ಅವ್ರು ಮಾಡಿದ್ದು ಅವರೇ ಉಣ್ಬೇಕು. ನೀನೇನಂತ ತಿಳ್ಕೊಬಿಟ್ಟಿದ್ಯಾ, ಮೊದ್ಲಿನ ಕಾಲದಾಗಿತ್ತು. ಈಗೆಲ್ಲ ಏನಿಲ್ಲ, ಅವಾಗಲೇ ಮೊದ್ಲು ಯಾವ ಕಾಲದಾಗ ತೋರ್ಸೋದು ಐತಿ, ಇವಾಗ ಏನಿಲ್ಲ. ಹಿಂದ್ಗುಂಟೇನೆ ಪಿಲೇಟ್ ತೆರವಾಗ್ತಂಗೆ ಅನುಭವಿಸ್ತಾಳೆ ನಮ್ಮ ಕಣ್ಣೆದ್ರಿಗೆ. ನಮ್ಮ ಹುಡುಗರ ಜೀವನ ಹಾಳು ಮಾಡ್ಯಾಳೆ ಅಂದ್ರೆ ಅವಳು. ನಾನಂತ ಅಷ್ಟಿಷ್ಟು ಅನ್ನೊಂದ್ಕೊಂಡಿಲ್ಲ ಬಿಡತ್ತ, ಅಷ್ಟಿಷ್ಟು ಅಂದಿಲ್ಲ, ಎಂತೆಂಥ ಮಾತು ಅಂದಿದ್ದೀನಿ. ಬಾಯಿಗೆ ಬಂದ ಮಾತು ಹಿಂದ್ಕಿಕ್ಕಿಲ್ಲ, ಹಂಗಂದಿದ್ದೀನಿ ಅವಳನ್ನಂತೂ. ನೆಗದು ಬಿದ್ದೋಗ ಹಾಳಾಗಿ ಹೋಗ್ಬೇಕು ಅವಳು, ಹಾಳಾಗಿ ಹೋಗ್ಬೇಕು. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ಬೇಕು, ಥೂ ಅವಳು ಹೆಂಗ ನನಗಂದು ನನ್ನ ಬಾಯನೇ ನೋಯ್ತೈತಿ. ಹಂಗಂದಿದ್ದೀನಿ. ಅವಳು ಮದುವೆ ಆಗಿ ಯಾರೇ ಬಿಟ್ಟು ಬಂದಿರೋಳ, ಅದಕ್ಕೆ ಇದಾಳ್ತಾಗ. ಅವನಿಗೂ ಇನ್ಯಾರು ಕೊಡೋರಿರಲಿಲ್ಲ, ಅವಳು ಇನ್ಯಾರು ಆಗಾರಿರಲಿಲ್ಲ, ಅವಳಿಗೆ ಇನ್ಯಾರು ಆಗಾರು, ಅದಕ್ಕೆ ಹಿಂಗೆ ಮಾಡ್ಕೊಂಡಳ್ತಾಗ. ಮುಂದೊಂದಲ್ಲ ಒಂದಿನ ಗೊತ್ತಾಗುತ್ತೆ. ಅಯ್ಯೋ ನೀನು ತಡಿ ನೋಡ್ಮಂತಿ. ಅವಳನು ಹೋಗ್ಲಿ, ಇವಾಗ ಬಸಿರಿ ಇದ್ದಾಳೆ, ಬಸಿರಿ ಬೇಡ ಅಂತ ನಮ್ಮ ತವ್ರ ಮನೆಗೆ ಹೋಗ್ಲಿ. ಅವಳಿಗೆ ಅವಾಗ ಸ್ವಾತಿಗೆ ಗೊತ್ತಾಗುತ್ತೆ, ಸುಮ್ಕಿರು. ಅವಾಗ ಎಲ್ಲರ ಬಂಡವಾಳನೂ ಅದ್ರಾಗ ಗೊತ್ತಾಗುತ್ತೆ. ಇವಾಗ ಇವಳು ಜಲ್ದಿ ಹೋಗ್ಬೇಕು, ಇವಳು ಇಲ್ಲಿ ಇರಬಾರ್ದು. ಇವಳು ಜೀವಿತ ಅವಳು ಜಲ್ದಿ ಇವತ್ತು ತವ್ರ ಮನೆಗೆ ಹೋಗ್ಬೇಕು. ತವ್ರ ಮನೆಗೆ ಹೋಗಿ ಅಲ್ಲೇ ಇರ್ಬೇಕು. ಇವಾಗ ಹೆರ್ಗಿಗೆ ಹೋಗ್ಬೇಕು ಇವಳು. ಹೆರ್ಗಿಗೆ ಹೋದ್ರೇ ಚೆನ್ನಾಗಿರುತ್ತೆ. ಎಲ್ಲ ಒಂತಾಗ ಅವಾಗ ಕಲ್ತ್ಕೊಂಡು ಏನೋ ಒಂದು ಬರ್ತವೆ. 5 ತಿಂಗ್ಳಾಗ ಐತೇನ, 5 ತಿಂಗ್ಳಾಗೆ ಬತ್ತಿದಂಗೆ 5 ತಿಂಗ್ಳ ಕರ್ಕೊಂಡು ಹೋಗ್ತಾರೆ. 5 ತಿಂಗ್ಳಾಗ ಹೋದ್ರೆ ಇನ್ನೂ 5 ತಿಂಗ್ಳ ತನಕ ಹೆರ್ಗೆ ಆಗೋಡತ್ತಿಗೆ ಏನಿಲ್ಲ, ಒಂದು ಮನೆಯಾಗಿ ಇರ್ಬೇಕು. ಒಂದು ಮನೆಯಾಗಿದ್ರೇ ಚಂದ. ಹೋಗ್ಬೇಕು ಇವಳು. ಯಾವಾಗ ಹೋಗ್ತಾಳಂತ, ಅದು ಯಾವಾಗ ಹೋಗ್ತಾಳೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾಳೆ. ಅದೇ ಬಸ್ರಿ ಬಾಣಂತಾನಂದ್ರೆ ಹೋಗ್ತಾಳೆ ತವ್ರ ಮನೆ. ಫಸ್ಟ್ನೇ ಏರ್ಗೆ ಬೇರೆ ಹೋಗ್ತಾಳೆ. ಅವಾಗ ಗೊತ್ತಾಗುತ್ತೆ ಅಕ್ಕ. ಅವಳು ಸಾಕ್ರಿ ಮಾಡಲಿ, ಹುಡುಗರು ಬಟ್ಟೆ ಎಲ್ಲ ಒಕ್ಕೊಂಡು ಅವಳು ಬಸ್ರಿ ಬಾಣಂತಾನೆಲ್ಲ ಮಾಡ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಬಿದ್ದಿರಲಿ. ಅವಾಗ ಗೊತ್ತಾಗುತ್ತೆ ಇವಳಿಗೂ ನಮ್ಮಳಿಗೂ ಸ್ವಾತಿಗೂ. ಹೇಳಿರಿ ಹೇಳಪ್ಪ, ಯಾಕೆ ಹೇಳ್ತಾರೆ ಮಂಗಾಗೋದು. ತಡಿ ಹೋಗ್ಲಿಲ್ಲ ಅಂದ್ರೆ ನಾನೇ ತೆಗ್ದು ಎಸಿತೀನಿ ಬ್ಯಾಗ.
ಮನೆ ಬಿಟ್ಟು ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ, ನಮ್ಮ ಅಕ್ಕ ಇಂತಕ್ಕೆ ಹೋಗ್ತೀನಿ ಅಂತ ಬೆಳಗ್ಗೆಯಿಂದ ಇದು ಮಾಡ್ತಾ ಇದ್ದಾಳೆ. ಹೋಗಿಲ್ಲ ಮತ್ತು ನಾನೇ ತೆಗ್ದೇಸಿತೀನಿ ಬ್ಯಾಗ್ ಹಾಸಿಕ್ಕಿ. ಹೋದ್ರೆ ಸಾಕಾಗೈತಿ. ಹೋಗ್ಬೇಕು, ಹೋಗಿ ಎಲ್ಲ ಒಂತಾಗಿ ಇಟ್ಕೊಂಡು ಎಲ್ಲರೂ ಒಂತಾಗಿ ಇರಬೇಕು. ಆವಾಗ ಬರುತ್ತೇನೋ. ನಾನು ದೂರ ಇದ್ದರೆ ಯಾವುದು ಬರಲ್ಲ. ಇವಳೆ ಹೋಗ್ಬೇಕು ಜೀವಿತ, ಹೋಗಿ ಅಲ್ಲೇ ಇಟ್ಕೊಂಡು ಎಲ್ಲ ಬಸ್ರಿ ಬಾಣಂತನ ಮಾಡಿ ಕಷ್ಟಪಟ್ಟು ಮಕ್ಕಳು ಬಟ್ಟೆ ಎಲ್ಲ ಒಕ್ಕೊಂಡು ಎಲ್ಲ ಇದ್ದರೆ ಗೊತ್ತಾಗುತ್ತೆ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.